ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನೋಡಿ ಬೆಳಿಗ್ಗೆ 11 ಗಂಟೆ ಆಯಿತು. ಈಗ ಅಡುಗೆ ಮಾಡ್ತಾ ಶುರು ಮಾಡಿದ್ದೀನಿ. ಬೇಳೆ ಬೇಯಿಸೋದಕ್ಕೆ ಹಾಕಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ನಾನು ತೆಂಗಿನ ತುರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಈಗ ಜಾರಿಗೆ ತೆಂಗಿನ ತುರಿ ಎಲ್ಲ ಹಾಕೋತಾ ಇದ್ದೀನಿ. ನೋಡಿ, ಮಸಾಲೆ ರುಬ್ಬಬೇಕು ಅಂತ ಹೇಳಿ ಈ ಕಡೆ ಬೇಳೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಮಸಾಲೆ ಐಟಮನ್ನು ಹಾಕೋತಾ ಇದ್ದೀನಿ. ನೋಡಿ, ಜಾರಿಗೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಹವೇಜಿ ಕಾಳು ಹಾಕೋತಾ ಇದ್ದೀನಿ. ನೋಡಿ, ಹುರಿದಿಟ್ಕೊಂಡಿರೋದು. ಆಮೇಲೆ ಈಗ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಂದು 4-5 ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಣ ಮೆಣಸಿನ್ಕಾಯಿ 4-5 ಹಾಕ್ಕೋಬೇಕು. ಆಮೇಲೆ ಈಗ ರುಬ್ಕೋಬೇಕು, ಚೆನ್ನಾಗಿ ರುಬ್ಕೋಬೇಕು. ಆಮೇಲೆ ಇವತ್ತು ನಾನು ಮಾವಿನಕಾಯಿ ಹುಳಿ ಮಾಡಬೇಕಂತ ಇದ್ದೀನಿ ಸ್ವಲ್ಪ. ಅದಕ್ಕೆ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಬೇಯಿಸಬೇಕು. ಈಗ ನೋಡಿ, ಬೇಳೆ ಬೇಯ್ತಾ ಇದೆ, ಅರ್ಧ ಬೆಂದಿದೆ. ಈಗ ಎಲ್ಲ ತರಕಾರಿ ಕಟ್ ಮಾಡ್ಕೊಂಡಿರೋ ತರಕಾರಿನ ಹಾಕೋತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ತರಕಾರಿ ಎಲ್ಲ ಹಾಕೋತಾ ಇದ್ದೀನಿ. ತೊಗರಿ ಬೇಳೆ ಸಾಂಬಾರು. ಈಗ ತರಕಾರಿ ಎಲ್ಲ ಬೆಂದ ಮೇಲೆ ಆಮೇಲೆ ಮಸಾಲೆ ರುಬ್ಕೊಂಡು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಮಾವಿನಕಾಯಿ ಹುಳಿ ಮಾಡಿಕೊಂಡು ಆಮೇಲೆ ಅನ್ನಕ್ಕಿಡಬೇಕು. ಅನ್ನ ಮೊದಲು ಇಟ್ಕೊಂಡು ಆಮೇಲೆ ಮಾಡ್ತೀನಿ ಮಾವಿನಕಾಯಿ ಹುಳಿನ. ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಾಯಿ ನಾಲಿಗೆಗೆ ತುಂಬ ರುಚಿ ಕೊಡುತ್ತೆ. ಈ ಮಾವಿನಕಾಯಿ ಹುಳಿ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ತಾನೇ ಮಾರ್ಕೆಟಲ್ಲಿ ಮಾವಿನಕಾಯಿ ಬರ್ತಾ ಇದೆ. ರೇಟ್ ತುಂಬ ಜಾಸ್ತಿನೇ ಇದೆ. ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಅದರಲ್ಲಿ ಎರಡು ತಂದಿದ್ದರು. ಅದನ್ನು ಈಗ ಒಂದು ಹಾಕಿ ಹುಳಿ ಮಾಡ್ತಾ ಇದ್ದೀನಿ. ನೋಡಿ, ಈಗ ಮಸಾಲೆ ರುಬ್ಬಿ ಆಯಿತು. ಒಂದು ಪಾತ್ರೆಯಲ್ಲಿ ಎಲ್ಲ ಮಸಾಲೆ ತೆಗೆದಿಟ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಹುಳಿದು ಇನ್ನೊಂದು ಸಲ ಹಾಕಬೇಕಂತ ಹೇಳಿ ಈ ಸಾಂಬಾರು ಮಸಾಲೆನ ತೆಗೆದಿಟ್ಕೊಂಡಿದ್ದೀನಿ. ಈಗ ಆ ಮಸಾಲೆನೂ ಕೂಡ ರುಬ್ಕೋತಾ ಇದ್ದೀನಿ. ಮಾವಿನಕಾಯಿ ಹುಳಿಗೆ ಹಾಕೋ ಮಸಾಲೆ ಕೂಡ ರುಬ್ಕೋತಾ ಇದ್ದೀನಿ. ಈಗ ನೋಡಿ, ಮಾವಿನಕಾಯಿ ಹೋಳನ್ನು ಸಣ್ಣ ಸಣ್ಣ ಮಾಡಿ ಈಗ ಬೇಯಿಸಬೇಕಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮ್ಮ ಮನೆಯಲ್ಲಿ ಮಾವಿನಕಾಯಿ ಯಾವ ಥರ ಸಾಂಬಾರು ಮಾಡ್ತೀರಾ ತಿಳಿಸಿ. ನಾವಂತೂ ಈ ಥರ ಮಾಡ್ತೀವಿ, ಮತ್ತು ಇನ್ನೊಂದು ಥರ ಕೂಡ ಮಾಡ್ತೀವಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಸಣ್ಣ ಸಣ್ಣ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ 1-2 ಎಸಳು ಬೆಳ್ಳುಳ್ಳಿ ಹಾಕ್ಕೋಬೇಕು. ಆಮೇಲೆ ಉಪ್ಪು, ಬೆಲ್ಲ, 3 ಮೆಣಸಿನ್ಕಾಯಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು 3 ಮೆಣಸಿನ್ಕಾಯಿ ಹಾಕಿದರೆ ಸಾಕು. ಜಾಸ್ತಿ ಖಾರ ಮಾಡೋದು ಬೇಡ. ಜಾಸ್ತಿ ಖಾರ ಮಾಡಿದರೆ ಟೇಸ್ಟ್ ಆಗಲ್ಲ. ಲೈಟಾಗಿ ಖಾರ ಇರಬೇಕು. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸೋದಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ, ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಊಟದ ಜೊತೆ ತುಂಬ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ಹುಳಿ. ಈಗ
ತರಕಾರಿ ಕೂಡ ಬೇಯ್ತಾ ಬಂದಿದೆ. ಈಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅಕ್ಕಿ ತರ್ತಾ ಇದ್ದೀನಿ ನೋಡಿ. ಅಕ್ಕಿ ತೊಗೊಂಬಂದು ಈಗ ಅಕ್ಕಿ ತೊಳ್ಕೊತಾ ಇದ್ದೀನಿ ಅನ್ನಕ್ಕೆ ಅಂತ ಹೇಳಿ. ಅಕ್ಕಿ ತೊಳ್ಕೊಂಡು ಅನ್ನಕ್ಕಿಟ್ಟು ಆಮೇಲೆ ಮಾವಿನಕಾಯಿ ಹುಳಿಗೆ ಮಸಾಲೆನ ರೆಡಿ ಮಾಡ್ಕೋತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು. ಈಗ ನೋಡಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಈಗ ಮಾವಿನಕಾಯಿ ಸೀಸನ್ನು. ಮಾವಿನಕಾಯಿ ಯಾವ್ಯಾವ ಥರ ಎಲ್ಲ ಅಡುಗೆ ಮಾಡ್ತೀವಿ ಎಲ್ಲನೂ ಮಾಡಿ ತಿಂದುಬಿಡಬೇಕು. ಇದು ವರ್ಷ ಪೂರ್ತಿ ಏನು ಇರಲ್ಲ, ಸೀಸನಲ್ಲಿ ಅಷ್ಟೇ ಇರೋದು. ಬಂದಾಗಲೇ ಎಲ್ಲ ಐಟಮನ್ನು ಮಾಡಿ ತಿನ್ನಬೇಕು. ಮತ್ತೆ ಬೇಕಂದರೆ ಆಮೇಲೆ ಮಾವಿನಕಾಯಿ ಸಿಗಲ್ಲ. ಈಗ ನೋಡಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ ಮಾವಿನಕಾಯಿ ಹುಳಿಗೆ. ಒಂದೆರಡು ಮೆಣಸಿನ್ಕಾಯಿ, ಕೊಬ್ಬರಿ, ಒಂದು ಬಟ್ಲು ಅಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಒಂದೆರಡು ಬೆಳ್ಳುಳ್ಳಿ ಹೆಸಳು, ಇಷ್ಟಿದ್ರೆ ಸಾಕು. ಉಪ್ಪು, ಬೆಲ್ಲ ಇಷ್ಟಿದ್ರೆ ಸಾಕು. ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಮಾವಿನಕಾಯಿ ಯಾವ ಐಟಮ್ ಮಾಡಿದರೂ ತುಂಬ ರುಚಿಯಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ. ಮೊನ್ನೆ ಇದರಲ್ಲಿ ಮಾಡಿದ್ವಿ ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಹೋಳಿಗೆ ಎಲ್ಲನೂ ಮಾಡಿದ್ವಿ. ನುಣ್ಣಗೆ ಆಗಬೇಕು. ನುಣ್ಣಗಾದಷ್ಟು ರುಚಿ ಜಾಸ್ತಿ ಬರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿನೂ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟು ಉಪ್ಪಿನಕಾಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನೇ ತುಂಬ ರುಚಿಯಾಗಿರೋದು. ಯಾವುದೇ ಐಟಮ್ ಮಾಡಿದರೂ ಮಾವಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಬೆಂದಿದೆ, ತರಕಾರಿ ಎಲ್ಲ ಬೆಂದಿದೆ. ಈಗ ಉಪ್ಪು ಹಾಕ್ಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಆಮೇಲೆ ಮಸಾಲೆ ಹಾಕ್ಕೋಬೇಕು. ಈಗ ನೋಡಿ ಮಾವಿನಕಾಯಿ ಹುಳಿಗೆ ಬೆಲ್ಲ ತುರಿಸ್ಕೋತಾ ಇದ್ದೀನಿ. ಸಣ್ಣದಾಗಿ ಬೆಲ್ಲ ತುರಿಸ್ಕೋಬೇಕು. ಚಾಕುನಿಂದ ಸಣ್ಣದಾಗಿ ಪುಡಿ ಮಾಡ್ಕೋತಾ ಇದ್ದೀನಿ ನಾನು. ಮಕ್ಕಳು ಟ್ಯೂಷನ್ನಿಗೆ ಹೋಗಿದ್ದಾರೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಾಗಿ ವಿಡಿಯೋನ ನೋಡಿ ಪ್ಲೀಸ್. ಯಾಕೋ ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ಈಗೀಗಂತೂ ಯಾರೂ ನೋಡ್ತಾನೇ ಇಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಾವು ಏನಾದರೂ ಮಾಡಬೇಕಂದ್ರೆ ಎಲ್ಲರೂ ಸಪೋರ್ಟ್ ಇದ್ರೇ ಅದರಲ್ಲಿ ಸಕ್ಸಸ್ ಆಗೋದು. ಇಲ್ಲ ಅಂದರೆ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ. ಎಲ್ಲರ ಸಪೋರ್ಟ್ ಬೇಕು. ನಾವು ಒಬ್ಬರೇ ಬೆಳಿತೀವಿ ಅಂದರೆ ಯಾವುದು ಸಾಧ್ಯ ಆಗಲ್ಲ. ಎಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ನಾವು ಏನಾದರೂ ಸಾಧಿಸ್ಬೋದು. ಈಗ ನೋಡಿ ಬೆಂದಿದೆ.
ತರಕಾರಿ ಎಲ್ಲ ಅನ್ನ ಕುದೀತಾ ಇದೆ. ಈಗ ಬೇಳೆ ಸಾರಿಗೆ ಎಲ್ಲ ಸಾಂಬಾರು ಹಾಕ್ಕೋಬೇಕು, ಮಸಾಲೆ ಹಾಕ್ಕೊಂಡು ಎಲ್ಲ ಕುದಿಸ್ಬೇಕು. ಈಗ ಅನ್ನನೂ ಆಯಿತು ನೋಡಿ. ಈ ಕಡೆ ಉಪ್ಪು ಹಾಕ್ಕೋತಾ ಇದ್ದೀನಿ, ಸಾರಿಗೆ ಉಪ್ಪು ಹಾಕ್ಕೊಂಡು ಈಗ ಮಸಾಲೆನ ಹಾಕ್ಕೋತೀನಿ. ಈ ಕಡೆ ಮಾವಿನಕಾಯಿ ಬೆಂದಿದೆ, ಅದು ಕೂಡ ಬೇಗ ಬೆಂದು ಬಿಡುತ್ತೆ, ಒಂದು 5 ನಿಮಿಷದಲ್ಲಿ ಬೆಂದು ಬಿಡುತ್ತೆ. ಮಾವಿನಕಾಯಿ ತುಂಬ ಎಳೆದಿದೆ, ಒಳಗಿನ ಬೀಜ ಸಹಿತ ಗಟ್ಟಿ ಆಗಿಲ್ಲ, ಎಳೆದಿದೆ ಅದು. ಈಗ ನೋಡಿ ಸಾರಿಗೆ ಮಸಾಲೆ ಹಾಕ್ಕೊಂಡಿದ್ದೀನಿ. ಈಗ ಕುದಿ ಬಂದ ಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ನೋಡಿ ಬೆಂದಿದೆ ಮಾವಿನಕಾಯಿ. ನೋಡಿ ಈ ಥರ ಎಲ್ಲ ನೀರೆಲ್ಲ ಹೋಗಿದೆ ನೋಡಿ. ನೀರು ಜಾಸ್ತಿ ಇಟ್ಕೋಬಾರ್ದು, ಕುದಿಸುವಾಗ ಸ್ವಲ್ಪನೇ ನೀರು ಇಟ್ಕೋಬೇಕು. ಸ್ವಲ್ಪ ನೀರು ಕಡಿಮೆ ಆಯಿತು ಅನ್ನಕ್ಕೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ಈಗ ನೋಡಿ ಸಾರು ಕುದಿ ಬರ್ತಾ ಇದೆ. ನೋಡಿ ಈಗ ಮಾವಿನಕಾಯಿ ಎಲ್ಲ ಬೆಂದಿದೆ, ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಉಪ್ಪು ಮತ್ತು ಬೆಲ್ಲ ಹಾಕಿ ಕಲಸಿ ಇಡಬೇಕು. ಈಗ ನೋಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ, ಉಪ್ಪು ಬೆಲ್ಲ ಎಲ್ಲ ಎರಡು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು 5 ನಿಮಿಷ ಇಟ್ಟರೆ ಎಲ್ಲ ಕರ್ಗಿ ಹೋಗಿಬಿಡುತ್ತೆ. ಅಷ್ಟರೊಳಗೆ ಆಮೇಲೆ ಮಸಾಲೆ ಹಾಕ್ಕೋಬೋದು. ಈಗ ನೋಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸಾರಿಗೆ ಹಾಕ್ಕೊಂಡಿದ್ದೀನಿ. ಸಾರು ಆಯಿತು. ಈಗ ಒಂದು 5 ನಿಮಿಷ ಬಿಟ್ಟು ಮಾವಿನಕಾಯಿ ಹುಳಿಗೆ ಮಸಾಲೆನ ಹಾಕ್ಕೊಂಡು ಕಲಸಿಟ್ರೆ ಆಯಿತು ನೋಡಿ ಅಡುಗೆ. ಇವತ್ತಿನ ಅಡುಗೆ ಮುಗೀತು. ಈ ವಿಡಿಯೋ ನಿಮಗೆ ಹ್ಯಾಂಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಆಗಿದೆ, ಬೆಂದ ಮೇಲೆ ಈ ಥರ ಆಗಿದೆ ನೋಡಿ ಮಾವಿನಕಾಯಿ ಹೋಳೆಲ್ಲ. ಈಗ ನೋಡಿ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ದೀನಿ, ಈ ಥರ ಆಯಿತು ನೋಡಿ. ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು? ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.